ಹ್ಞೂ ಗಣಿತ ಮಾಡ್ರಿ ಸರಿಯಾಗಿ ತಿಳ್ಕೊರಿ. ಒಂದು ಗಣಿತ ತಿಳಿಸ್ತಲು ಇನ್ನೂ ಮುಂದಿನ ಗಣಿತ ಸ್ವಲ್ಪ ಚೇಂಜ್ ಇರ್ತದೆ, ಅದನ್ನು ವಿಚಾರ ಮಾಡಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು. ನೋಡ್ರಿ, 1 ಕ್ವಿಂಟಲ್ ಅಕ್ಕಿಯನ್ನು 265ಕ್ಕೆ ಕೊಂಡು ಅದನ್ನು ಅಂಗಡಿಯವರಿಗೆ ಸಾಗಿಸಲು 25 ರೂಪಾಯಿ ಖರ್ಚು ಮಾಡಿದವನು ಕಿಗ್ರಾಮ್ 3.15 ರೂನಂತೆ ಮಾರಿದರೆ ಆಗುವ ಲಾಭ ಅಥವಾ ಹಾನಿ ಎಷ್ಟು? ಇದನ್ನು ಮಾಡ್ರಿ. ಇದನ್ನು ನಾ ತಿಳಿಸ್ತೀನಿ. ಮುಂದಿನ ಲೆಕ್ಕ ನೀವು ಸ್ವಲ್ಪ ವಿಚಾರ ಮಾಡಿ ಮಾಡೋದಿರ್ತದೆ, ಭಾಳ ಏನಿಲ್ಲ, ಸ್ವಲ್ಪ ವಿಚಾರ ಮಾಡಿ, ಭಾಳ ಬಿರಿ ಇಲ್ಲ. ಎಲ್ಲರ ಬೋರ್ಡ್ ಕಡೆ ನೋಡ್ರಿ. 1 ಕ್ವಿಂಟಲ್ ಅಂದ್ರೆ ಏನು? ಇಲ್ಲಿ ಯಾಕೆ ನಾ ಇಲ್ಲಿ ಹೇಳ್ತಾನಂದ್ರೆ 1 ಕಿಗ್ರಾಮಿಗೆ 3.15 ಅಂದ್ರೆ 1 ಕ್ವಿಂಟಲ್ ಅಂದ್ರೆ 100 ಕಿಲೋ. 100 ಕಿಲೋ ಅಕ್ಕಿ ಬೆಲೆ ಎಷ್ಟು? 265 ರೂಪಾಯಿ. ಹಿಂಗೆ ತಿಳ್ಕೊಬೇಕು. ಯಾಕೆ ಇದನ್ನು 100 ಕಿಲೋ ಮಾಡ್ಕೋಬೇಕಾತ್ ನೀವು? ನೋಡ್ರಿ, ಕಿಗ್ರಾಮ್ದಾಗ ಮಾರ್ಯಾನ, ಕೊಟ್ಟದ್ದು ಕ್ವಿಂಟಲ್ದಾಗ, ಮಾರಿದ್ದು ಕಿಗ್ರಾಮ್ದಾಗ. ಕ್ವಿಂಟಲ್ ಅನ್ನ ನೀವು ಕಿಲೋಗ್ರಾಮ್ದಾಗ ಮಾಡ್ಕೋಬೇಕು. ಕೊಂಡ ಬೆಲೆ ನೋಡ್ರಿ, 100 ಕಿಗ್ರಾಮ್, 1 ಕ್ವಿಂಟಲ್ ಅಂದ್ರೆ 100 ಕಿಗ್ರಾಮ್ ಅಕ್ಕಿಯ ಕೊಂಡ ಬೆಲೆ. ಅಕ್ಕಿಯ ಕೊಂಡ ಬೆಲೆ ಬರೋಬ್ಬರಿ 265 ರೂಪಾಯಿ. ಇನ್ನು ಒಟ್ಟು ಕೊಂಡ ಬೆಲೆ ತಕೋಬೇಕಾಗ್ತದೆ ನೀವು. ಒಟ್ಟು ಕೊಂಡ ಬೆಲೆ ಬರೋಬ್ಬರಿ, ಒಟ್ಟು ಕೊಂಡ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಖರ್ಚು ಕೂಡಿಸಿದಾಗ ಇದು ಕೊಂಡ ಬೆಲೆದಾಗ ಬರ್ತದೆ. ಖರ್ಚು ಯಾವಾಗಲಾದ್ರೂ ಎದ್ರಾಗ ಬರ್ತದ? ಕೊಂಡ ಬೆಲೆದಾಗ ಬರ್ತದೆ. 265 ಪ್ಲಸ್ 25, ಸಾಗಿಸಲು ಖರ್ಚು ಎಷ್ಟು? 25 ಅಂದ್ರೆ ಎಷ್ಟಾಯ್ತು? 290 ರೂಪಾಯಿ ಆಯ್ತು. ನೋಡಿ, 5 5 10 6 3 9. ಇನ್ನು ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ ಹೆಂಗ ಕೆಜಿ ಹಂಗೆ ಮಾರ್ಯಾನ? 3.15 ಮಾರ್ಯಾನ. 1 ಕ್ವಿಂಟಲ್ ಅಂದ್ರೆ ಎಷ್ಟು ಕಿಲೋ? 100 ಕಿಲೋ. ಬರೋಬ್ಬರಿ 315 2 0. ಒಂದು ಸ್ಥಾನ ಬಿಟ್ಟು ಬಿದ್ದು ಕೊಟ್ಬಿಟ್ರಿ ರೂಪಾಯಿ ಆಗ್ತದೆ. ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ಏನಾಯ್ತು? ದೊಡ್ಡದಾಯ್ತು. ಇದು 290 ಇದು 315 ಆಯ್ತು. ಆದ್ದರಿಂದ ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ ಏನು? ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ 315 ಅದ, ಕೊಂಡ ಬೆಲೆ 290 ಬರೋಬ್ಬರಿ 5ಕ್ಕೆ 5, 11 9 2 ಬರೋಬ್ಬರಿ 25 ರೂಪಾಯಿ ಏನಾಯ್ತು? ಲಾಭ. ಆನ್ಸರ್ ಲಾಭ ಬರೋಬ್ಬರಿ 25 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 25 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಎ. ಇದೇ ಮಾದರಿ ಮೇಲೆ ಮುಂದೊಂದು ಲೆಕ್ಕ ಮಾಡಿನು ಮಾಡ್ರಿ. ಸ್ವಲ್ಪ ವಿಚಾರ ಮಾಡ್ತಕ್ಕಂಥದ್ದನ್ನ ಮ್ಯೂಟ್ ಮಾಡ್ರಿ, ಅದನ್ನು ಬಿಡಿಸ್ರಿ. ಬಿಡಿಸೋದಾದಿಂದ ತೆಗೀರಿ, ನಾ ತಿಳಿಸ್ತೀನಿ. ಓಕೆ, ಎಲ್ಲರೂ ನೋಡಿದ್ರೆ? ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 10 ಟೇಬಲ್ಗಳಿಗೆ 1200 ರೂಪಾಯಿಗೆ ಕೊಂಡನು. ನೋಡ್ರಿ, ನೀವು ಬಿಡಿಸಿದ್ದು ನೋಡ್ರಿ. 10 ಟೇಬಲ್ಗಳ ಕೊಂಡ ಬೆಲೆ ಬರೋಬ್ಬರಿ 1200 ರೂಪಾಯಿ. ಟೇಬಲ್ದ ಖರ್ಚು ಹೆಂಗೆ ಹೇಳ್ಯಾನ? ಪ್ರತಿ ಟೇಬಲ್ಗೆ ಹೇಳ ನಾವು. ಅಂದ್ರೆ 10 ಟೇಬಲ್ಗಳ ಖರ್ಚು ಬರೋಬ್ಬರಿ 10 ಟೇಬಲ್ಗಳ
ಖರ್ಚು ಬರೋಬ್ಬರಿ 10 ಗುಂಡ್ಲೆ 25. ಯಾಕಂದ್ರೆ ಪ್ರತಿ ಟೇಬಲ್ಗೆ 25 ರೂಪಾಯಿ ಖರ್ಚಾಗ್ಯದ ಅಂದ್ರೆ 250 ಆಯ್ತು. ಇಷ್ಟೇ ನೋಡ, ನಿಮ್ಗೆ ವಿಚಾರ ಮಾಡೋ ಲೆಕ್ಕನ ಇಷ್ಟೇ ಇಟ್ಟದು. 25 ಕೂಡಿಸ್ತಿರೋ ಏನು 10 ಗುಂಡ್ಲೆ 25 ಮಾಡ್ತಿರೋ ನೋಡ್ಲಿಕ್ಕೆ ಅದನ್ನ ನಾವು ನಿಮ್ಮ ಮೈಂಡ್ ಚೆಕ್ ಮಾಡ್ಲಿಕ್ಕೆ ಹಾಕಿರ್ತಾವ. ಕೊಂಡೆ ಬೆಲೆ ಪ್ಲಸ್ ಖರ್ಚು ಇವೆರಡು ಕೂಡಿಸಿದಾಗ ಏನು ಬರ್ತದ, ಒಟ್ಟು ಕೊಂಡೆ ಬೆಲೆ ಬರ್ತದ. ಒಟ್ಟು ಕೊಂಡೆ ಬೆಲೆ ಬರೋಬ್ಬರಿ ಒಟ್ಟು ಕೊಂಡೆ ಬೆಲೆ ಬರೋಬ್ಬರಿ 1200 ಪ್ಲಸ್ 250 ಈಕ್ವಲ್ ಟು ಎಷ್ಟು, 1450. ಹೆಂಗೊಂದು ಮಾರ್ಯಾನವ, ಪ್ರತಿ ಟೇಬಲ್ಗೆ 175ರಂತೆ ಮಾರ್ಯಾನ. ಅಂದ್ರೆ 10 ಟೇಬಲ್ಗಳ ಮಾರಾಟದ ಬೆಲೆ ಬರೋಬ್ಬರಿ 10 ಗುಂಡ್ಲೆ 175 ಈಕ್ವಲ್ ಟು 1750 ರೂಪಾಯಿ. ನೋಡ್ರಿ ಈಗೇನಾಯ್ತು, 1750 ಆಯ್ತು. ಈಗ ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾಯ್ತಲ್ಲ. ಆಮೇಲೆ ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ 1750, ಒಟ್ಟು ಕೊಂಡ ಬೆಲೆ 1450 ಈಕ್ವಲ್ ಟು 50 ಆದ್ರೆ ಪೂಜೆ, ಮುಂದೆ 14 ಆದ್ರೆ 3. ಆನ್ಸರ್ ಈಕ್ವಲ್ ಟು 300 ರೂಪಾಯಿ ಲಾಭ. ಉತ್ತರ ಇಲ್ಲದ ನೋಡ್ರಿ, ಉತ್ತರ ಸಂಖ್ಯೆ ಎ. ಚಂದಾಗಿ ನೋಡ್ಕೊಂಡು ಗಣಿತಗಳನ್ನ ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು. ಗಣಿತಗಳನ್ನ ಹೆಂಗಿರ್ತಾವ, ಒಂದೊಂದು ಮಾದರಿ ಒಂದೊಂದು ಎಕ್ಸಾಂಪಲ್ಗಳನ್ನ ಹಾಕಿರ್ತಾವ. ಅದರಿಂದ ಹೆಚ್ಚು ನಿಮ್ಗೆ ಏನಾಗ್ತದ, ನಾಲೆಜ್ ಬರ್ತದೆ. ನೋಡ್ಕೋರಿ, ಬಿಡಿಸ್ಕೋರಿ ಚಂದಂಗೆ ಫೇರ್ದಾಗ.